ಪ್ರತಿ ಬಾರಿ ಕೂಡ ಕೆಪಿಎಸ್ಸಿ ಅಡಿ ಬರುವಂತಹ ಪರೀಕ್ಷೆಗಳಲ್ಲಿ ಅಕ್ರಮ ಆಗುತ್ತೆ, ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಥವಾ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಕೂಡ ಗೊಂದಲಗಳಿರುತ್ತೆ ಅಭ್ಯರ್ಥಿಗಳಿಗೆ. ಈಗ ಮತ್ತೊಮ್ಮೆ ಕೆಪಿಎಸ್ಸಿಯಿಂದ ಇದೇ ರೀತಿ ಅಡ್ವರ್ಟ್ ಆಗಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕೆಪಿಎಸ್ಸಿ ಮರು ಪರೀಕ್ಷೆಯಲ್ಲೂ ಕೂಡ ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಆಗಿದೆಯಂತೆ. ಕೆಪಿಎಸ್ಸಿ ವಿರುದ್ಧ ಪ್ರತಿಭಟನೆಗೆ ಈಗ ಕರವೇ ಮುಂದಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕರವೇ ಕಾರ್ಯಕರ್ತರು ಬೃಹತ್ ಹೋರಾಟ ಮಾಡ್ತಾರಂತೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಭ್ರಷ್ಟರನ್ನ ಕಿತ್ತಾಕಿ ಕನ್ನಡ ಮಕ್ಕಳನ್ನ ಉಳಿಸಬೇಕು, ಘೋಷ ವಾಕ್ಯದೊಂದಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪ್ರತಿಭಟನೆ ಆರಂಭ ಆಗುತ್ತೆ. ಕೆಪಿಎಸ್ಸಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದಿದೆ. ಇಂದು ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗ್ತಿದೆ. ಯಾಕಂದರೆ ಕೆಪಿಎಸ್ಸಿ ಪದೇ ಪದೇ ಕನ್ನಡ ಪ್ರಶ್ನೆಗಳ ಲೋಪ ಮಾಡ್ತಾಯಿದೆ. ಎಷ್ಟೇ ಬಾರಿ ಮನವಿ ಕೊಟ್ಟರು ಸಿ ಎಂ ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಕರವೇ ನಾರಾಯಣಗೌಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇಂದು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿದ್ರಿ. ಈ ಹಿಂದೆ ಸಹ ಹೇಳಿದ್ರಿ, ಒಂದು ಕಡೆ ಸಿ ಎಂ ಅವರು ಮರುಪರೀಕ್ಷೆಗೆ ಆದೇಶ ನೀಡಿದರು. ಈಗ ಮತ್ತೆ ಅದೇ ತಪ್ಪುಗಳು ನೋಡಿ. ಕೆಪಿಎಸ್ಸಿ ಅನ್ನೋದು ಒಂದು ಭ್ರಷ್ಟರ ಮಹಾಕೂಟ. ಅವರಿಗೆ ಹಣ ಬಿಟ್ಟರೆ, ಅಧಿಕಾರ ಬಿಟ್ಟರೆ ಶ್ರೀಸಾಮಾನ್ಯರ ಬದುಕಿನ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರು ಓದ್ಕೊಂಡು ಬಂದ ದಾರಿ ಬಗ್ಗೆ, ಅವರು ಇವತ್ತು ಏನು ವ್ಯಥೆಯನ್ನು ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವ ಕಾಳಜಿ ಇಲ್ಲ. ಅವರು ಮಹಾನ್ ಭ್ರಷ್ಟರು ಅಂತೇಳಿ ಇನ್ನೊಂದು 2-3 ದಿವಸದಲ್ಲಿ ಬಹುಶಃ ಅವರೆಲ್ಲ ಪರಪ್ ನಗರ ಜೈಲಿಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಅವರ ವಾಸ ಪರಪ್ ನಗರ ಜೈಲು ಆಗಬೇಕು ಅಂತ ಮಹಾನ್ ಭ್ರಷ್ಟತೆಯನ್ನು ಮಾಡಿಕೊಂಡು ಭ್ರಷ್ಟರು ಇವತ್ತು ಅಲ್ಲಿ ಕೂತಿದ್ದಾರೆ. ಅವರಿಗೆ ಕೆ ಪಿ ಎಸ್ ಸಿಯಲ್ಲಿ ಪರೀಕ್ಷೆ ಬರೆದಂಥ ಶ್ರೀಸಾಮಾನ್ಯ ಕನ್ನಡಿಗರ ಬದುಕಾಗಲಿ, ಅವರ ಕಷ್ಟ ಆಗಲಿ, ಅವರ ನೋವು ದುಃಖ ದುಮಾನಿಗಳಾಗಲಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕೇವಲ ಇವತ್ತೊಂದು ದಿವಸ ಹೋರಾಟ ಮಾಡಿ ಮನೆ ಸೇರೋರಲ್ಲ ನಾವು. ಕೆ ಪಿ ಎಸ್ ಸಿಯ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದು ಅವ್ರನ್ನೆಲ್ಲ ಜೈಲಿಗೆ ಕಳಿಸೋವರೆಗೂ ಕರವೇ ಸುಮ್ಮನೆ ಇರೋದಿಲ್ಲ. ಪ್ರತಿ ಬಾರಿ ಕೂಡ ಕೆಪಿಎಸ್ಸಿ ಅಡಿ ಬರುವಂತಹ ಪರೀಕ್ಷೆಗಳಲ್ಲಿ ಅಕ್ರಮ ಆಗುತ್ತೆ, ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಥವಾ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಕೂಡ ಗೊಂದಲಗಳಿರುತ್ತೆ ಅಭ್ಯರ್ಥಿಗಳಿಗೆ. ಈಗ ಮತ್ತೊಮ್ಮೆ ಕೆಪಿಎಸ್ಸಿಯಿಂದ ಇದೇ ರೀತಿ ಅಡ್ವರ್ಟ್ ಆಗಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕೆಪಿಎಸ್ಸಿ ಮರು ಪರೀಕ್ಷೆಯಲ್ಲೂ ಕೂಡ ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಆಗಿದೆಯಂತೆ. ಕೆಪಿಎಸ್ಸಿ ವಿರುದ್ಧ ಪ್ರತಿಭಟನೆಗೆ ಈಗ ಕರವೇ ಮುಂದಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕರವೇ ಕಾರ್ಯಕರ್ತರು ಬೃಹತ್ ಹೋರಾಟ ಮಾಡ್ತಾರಂತೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಭ್ರಷ್ಟರನ್ನ ಕಿತ್ತಾಕಿ ಕನ್ನಡ ಮಕ್ಕಳನ್ನ ಉಳಿಸಬೇಕು, ಘೋಷ ವಾಕ್ಯದೊಂದಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪ್ರತಿಭಟನೆ ಆರಂಭ ಆಗುತ್ತೆ. ಕೆಪಿಎಸ್ಸಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದಿದೆ. ಇಂದು ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗ್ತಿದೆ. ಯಾಕಂದರೆ ಕೆಪಿಎಸ್ಸಿ ಪದೇ ಪದೇ ಕನ್ನಡ ಪ್ರಶ್ನೆಗಳ ಲೋಪ ಮಾಡ್ತಾಯಿದೆ. ಎಷ್ಟೇ ಬಾರಿ ಮನವಿ ಕೊಟ್ಟರು ಸಿ ಎಂ ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಕರವೇ ನಾರಾಯಣಗೌಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇಂದು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿದ್ರಿ. ಈ ಹಿಂದೆ ಸಹ ಹೇಳಿದ್ರಿ, ಒಂದು ಕಡೆ ಸಿ ಎಂ ಅವರು ಮರುಪರೀಕ್ಷೆಗೆ ಆದೇಶ ನೀಡಿದರು. ಈಗ ಮತ್ತೆ ಅದೇ ತಪ್ಪುಗಳು ನೋಡಿ. ಕೆಪಿಎಸ್ಸಿ ಅನ್ನೋದು ಒಂದು ಭ್ರಷ್ಟರ ಮಹಾಕೂಟ. ಅವರಿಗೆ ಹಣ ಬಿಟ್ಟರೆ, ಅಧಿಕಾರ ಬಿಟ್ಟರೆ ಶ್ರೀಸಾಮಾನ್ಯರ ಬದುಕಿನ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರು ಓದ್ಕೊಂಡು ಬಂದ ದಾರಿ ಬಗ್ಗೆ, ಅವರು ಇವತ್ತು ಏನು ವ್ಯಥೆಯನ್ನು ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವ ಕಾಳಜಿ ಇಲ್ಲ. ಅವರು ಮಹಾನ್ ಭ್ರಷ್ಟರು ಅಂತೇಳಿ ಇನ್ನೊಂದು 2-3 ದಿವಸದಲ್ಲಿ ಬಹುಶಃ ಅವರೆಲ್ಲ ಪರಪ್ ನಗರ ಜೈಲಿಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಅವರ ವಾಸ ಪರಪ್ ನಗರ ಜೈಲು ಆಗಬೇಕು ಅಂತ ಮಹಾನ್ ಭ್ರಷ್ಟತೆಯನ್ನು ಮಾಡಿಕೊಂಡು ಭ್ರಷ್ಟರು ಇವತ್ತು ಅಲ್ಲಿ ಕೂತಿದ್ದಾರೆ. ಅವರಿಗೆ ಕೆ ಪಿ ಎಸ್ ಸಿಯಲ್ಲಿ ಪರೀಕ್ಷೆ ಬರೆದಂಥ
ಶ್ರೀಸಾಮಾನ್ಯ ಕನ್ನಡಿಗರ ಬದುಕಾಗಲಿ, ಅವರ ಕಷ್ಟ ಆಗಲಿ, ಅವರ ನೋವು ದುಃಖ ದುಮಾನಿಗಳಾಗಲಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕೇವಲ ಇವತ್ತೊಂದು ದಿವಸ ಹೋರಾಟ ಮಾಡಿ ಮನೆ ಸೇರೋರಲ್ಲ ನಾವು. KPSCಯ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದು ಅವ್ರನ್ನೆಲ್ಲ ಜೈಲಿಗೆ ಕಳಿಸೋವರೆಗೂ ಕರವೇ ಸುಮ್ಮನೆ ಇರೋದಿಲ್ಲ. ಪ್ರತಿ ಬಾರಿ ಕೂಡ KPSC ಅಡಿ ಬರುವಂತಹ ಪರೀಕ್ಷೆಗಳಲ್ಲಿ ಅಕ್ರಮ ಆಗುತ್ತೆ, ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ಅಥವಾ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಕೂಡ ಗೊಂದಲಗಳಿರುತ್ತೆ ಅಭ್ಯರ್ಥಿಗಳಿಗೆ. ಈಗ ಮತ್ತೊಮ್ಮೆ KPSC ಇಂದ ಇದೇ ರೀತಿ ಅಡ್ವರ್ಟ್ ಆಗಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. KPSC ಮರು ಪರೀಕ್ಷೆಯಲ್ಲೂ ಕೂಡ ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಆಗಿದೆಯಂತೆ. KPSC ವಿರುದ್ಧ ಪ್ರತಿಭಟನೆಗೆ ಈಗ ಕರವೇ ಮುಂದಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕರವೇ ಕಾರ್ಯಕರ್ತರು ಬೃಹತ್ ಹೋರಾಟ ಮಾಡ್ತಾರಂತೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಭ್ರಷ್ಟರನ್ನ ಕಿತ್ತಾಕಿ ಕನ್ನಡ ಮಕ್ಕಳನ್ನ ಉಳಿಸಬೇಕು, ಘೋಷವಾಕ್ಯದೊಂದಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪ್ರತಿಭಟನೆ ಆರಂಭ ಆಗುತ್ತೆ. KPSC ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದಿದೆ. ಇಂದು ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗ್ತಿದೆ. ಯಾಕಂದರೆ KPSC ಪದೇ ಪದೇ ಕನ್ನಡ ಪ್ರಶ್ನೆಗಳ ಲೋಪ ಮಾಡ್ತಾ ಇದೆ. ಎಷ್ಟೇ ಬಾರಿ ಮನವಿ ಕೊಟ್ಟರು CM ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಕರವೇ ನಾರಾಯಣಗೌಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇಂದು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿದ್ರಿ. ಈ ಹಿಂದೆ ಸಹ ಹೇಳಿದ್ರಿ, ಒಂದು ಕಡೆ CM ಅವರು ಮರುಪರೀಕ್ಷೆಗೆ ಆದೇಶ ನೀಡಿದರು. ಈಗ ಮತ್ತೆ ಅದೇ ತಪ್ಪುಗಳು. ನೋಡಿ, KPSC ಅನ್ನೋದು ಒಂದು ಭ್ರಷ್ಟರ ಮಹಾಕೂಟ. ಅವರಿಗೆ ಹಣ ಬಿಟ್ಟರೆ, ಅಧಿಕಾರ ಬಿಟ್ಟರೆ ಶ್ರೀಸಾಮಾನ್ಯರ ಬದುಕಿನ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರು ಓದ್ಕೊಂಡು ಬಂದ ದಾರಿ ಬಗ್ಗೆ, ಅವರು ಇವತ್ತು ಏನು ವ್ಯಥೆಯನ್ನು ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವ ಕಾಳಜಿ ಇಲ್ಲ. ಅವರು ಮಹಾನ್ ಭ್ರಷ್ಟರು ಅಂತೇಳಿ ಇನ್ನೊಂದು 2-3 ದಿವಸದಲ್ಲಿ ಬಹುಶಃ ಅವರೆಲ್ಲ ಪರಪ್ ನಗರ ಜೈಲಿಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಅವರ ವಾಸ ಪರಪ್ ನಗರ ಜೈಲು ಆಗಬೇಕು ಅಂಥ ಮಹಾನ್ ಭ್ರಷ್ಟತೆಯನ್ನು ಮಾಡಿಕೊಂಡು ಭ್ರಷ್ಟರು ಇವತ್ತು ಅಲ್ಲಿ ಕೂತಿದ್ದಾರೆ. ಅವರಿಗೆ KPSCಯಲ್ಲಿ ಪರೀಕ್ಷೆ ಬರೆದಂಥ ಶ್ರೀಸಾಮಾನ್ಯ ಕನ್ನಡಿಗರ ಬದುಕಾಗಲಿ, ಅವರ ಕಷ್ಟ ಆಗಲಿ, ಅವರ ನೋವು ದುಃಖ ದುಮಾನಿಗಳಾಗಲಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕೇವಲ ಇವತ್ತೊಂದು ದಿವಸ ಹೋರಾಟ ಮಾಡಿ ಮನೆ ಸೇರೋರಲ್ಲ ನಾವು. KPSCಯ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದು ಅವ್ರನ್ನೆಲ್ಲ ಜೈಲಿಗೆ ಕಳಿಸೋವರೆಗೂ ಕರವೇ ಸುಮ್ಮನೆ ಇರೋದಿಲ್ಲ. ಪ್ರತಿ ಬಾರಿ ಕೂಡ KPSC ಅಡಿ ಬರುವಂತಹ ಪರೀಕ್ಷೆಗಳಲ್ಲಿ ಅಕ್ರಮ ಆಗುತ್ತೆ, ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ಅಥವಾ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಕೂಡ ಗೊಂದಲಗಳಿರುತ್ತೆ ಅಭ್ಯರ್ಥಿಗಳಿಗೆ. ಈಗ ಮತ್ತೊಮ್ಮೆ KPSC ಇಂದ ಇದೇ ರೀತಿ ಅಡ್ವರ್ಟ್ ಆಗಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. KPSC ಮರು ಪರೀಕ್ಷೆಯಲ್ಲೂ ಕೂಡ ಕನ್ನಡ ಪ್ರಶ್ನೆಗಳಲ್ಲಿ ಲೋಪ ಆಗಿದೆಯಂತೆ. KPSC ವಿರುದ್ಧ ಪ್ರತಿಭಟನೆಗೆ ಈಗ ಕರವೇ ಮುಂದಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕರವೇ ಕಾರ್ಯಕರ್ತರು ಬೃಹತ್ ಹೋರಾಟ ಮಾಡ್ತಾರಂತೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಭ್ರಷ್ಟರನ್ನ ಕಿತ್ತಾಕಿ ಕನ್ನಡ ಮಕ್ಕಳನ್ನ ಉಳಿಸಬೇಕು, ಘೋಷವಾಕ್ಯದೊಂದಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪ್ರತಿಭಟನೆ ಆರಂಭ ಆಗುತ್ತೆ. KPSC ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದಿದೆ. ಇಂದು ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗ್ತಿದೆ. ಯಾಕಂದರೆ KPSC ಪದೇ ಪದೇ ಕನ್ನಡ ಪ್ರಶ್ನೆಗಳ ಲೋಪ ಮಾಡ್ತಾ ಇದೆ. ಎಷ್ಟೇ ಬಾರಿ ಮನವಿ ಕೊಟ್ಟರು CM ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಕರವೇ ನಾರಾಯಣಗೌಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇಂದು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿದ್ರಿ. ಈ ಹಿಂದೆ ಸಹ ಹೇಳಿದ್ರಿ, ಒಂದು ಕಡೆ CM ಅವರು ಮರುಪರೀಕ್ಷೆಗೆ ಆದೇಶ ನೀಡಿದರು. ಈಗ ಮತ್ತೆ ಅದೇ ತಪ್ಪುಗಳು. ನೋಡಿ, KPSC ಅನ್ನೋದು ಒಂದು ಭ್ರಷ್ಟರ ಮಹಾಕೂಟ. ಅವರಿಗೆ ಹಣ ಬಿಟ್ಟರೆ, ಅಧಿಕಾರ ಬಿಟ್ಟರೆ ಶ್ರೀಸಾಮಾನ್ಯರ ಬದುಕಿನ ಬಗ್ಗೆ,
ಅವರ ಕಷ್ಟಗಳ ಬಗ್ಗೆ, ಅವರು ಓದ್ಕೊಂಡು ಬಂದ ದಾರಿ ಬಗ್ಗೆ, ಅವರು ಇವತ್ತು ಏನು ವ್ಯಥೆಯನ್ನು ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವ ಕಾಳಜಿ ಇಲ್ಲ. ಅವರು ಮಹಾನ್ ಭ್ರಷ್ಟರು ಅಂತೇಳಿ ಇನ್ನೊಂದು 2-3 ದಿವಸದಲ್ಲಿ ಬಹುಶಃ ಅವರೆಲ್ಲ ಪರಪ್ ನಗರ ಜೈಲಿಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಅವರ ವಾಸ ಪರಪ್ ನಗರ ಜೈಲು ಆಗಬೇಕು ಅಂಥ ಮಹಾನ್ ಭ್ರಷ್ಟತೆಯನ್ನು ಮಾಡಿಕೊಂಡು ಭ್ರಷ್ಟರು ಇವತ್ತು ಅಲ್ಲಿ ಕೂತಿದ್ದಾರೆ. ಅವರಿಗೆ KPSCಯಲ್ಲಿ ಪರೀಕ್ಷೆ ಬರೆದಂಥ ಶ್ರೀಸಾಮಾನ್ಯ ಕನ್ನಡಿಗರ ಬದುಕಾಗಲಿ, ಅವರ ಕಷ್ಟ ಆಗಲಿ, ಅವರ ನೋವು ದುಃಖ ದುಮಾನಿಗಳಾಗಲಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕೇವಲ ಇವತ್ತೊಂದು ದಿವಸ ಹೋರಾಟ ಮಾಡಿ ಮನೆ ಸೇರೋರಲ್ಲ ನಾವು. KPSCಯ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದು ಅವ್ರನ್ನೆಲ್ಲ ಜೈಲಿಗೆ ಕಳಿಸೋವರೆಗೂ ಕರವೇ ಸುಮ್ಮನೆ ಇರೋದಿಲ್ಲ.